ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿವಸ ನಾವು ಹುಬ್ಬಳ್ಳಿಯ ಸಿದ್ಧಾರೂಢರ ಚರಿತಾಮೃತದ ಮುಂದುವರಿದ ಭಾಗವಾದಂತಹ 27ನೆಯ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಕಳೆದ ಒಂದು ವಾರದಲ್ಲಿ ಆರೋಗ್ಯದ ಸಮಸ್ಯೆ ಬಂದಿರೋದರಿಂದ ಸ್ವಲ್ಪ ಧ್ವನಿಯಲ್ಲೇ ವ್ಯತ್ಯಾಸವಾಗಿದೆ. ಆದ ಕಾರಣ ಸ್ವಲ್ಪ ಧ್ವನಿ ಕಡಿಮೆಯಾಗಿದೆ. ಶ್ರೋತೃಗಳು ಕ್ಷಮಿಸಬೇಕಾಗಿ ಅವರಲ್ಲಿ ನಾನು ಕೇಳ್ಕೊಳ್ತಾ, ಹುಬ್ಬಳ್ಳಿಯ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದು ಹಲವಾರು ಲೀಲೆಗಳನ್ನು ಪವಾಡಗಳನ್ನು ಮಾಡಿ ಸಾಕಷ್ಟು ಜನಮನ್ನಣೆಯನ್ನು ಗಳಿಸಿದ್ರು. ಹೀಗಿದ್ದಾಗ ಎಲ್ಲ ಕಡೆಯಿಂದ ಸಿದ್ಧಾರೂಢರನ್ನು ನೋಡಬೇಕು ಅಂಥೇಳಿ ಸಾಕಷ್ಟು ಜನ ಬರೋದು. ದೂರದ ಊರಿಂದ ಎತ್ತಿನ ಬಂಡಿಗಳನ್ನು ಮಾಡಿಕೊಂಡು ಸಂಚಾರ ಮಾಡ್ಕೊತ ಬಂದು ಹುಬ್ಬಳ್ಳಿಯೊಳಗೆ ಇದ್ದು ತಮ್ಮ ಸೇವಾ ಕಾರ್ಯವನ್ನು ಮಾಡಿ ಗುರುಗಳಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ತಿತ್ತು. ಇನ್ನು ಆಗಿನ ಸಂದರ್ಭದೊಳಗೆ ನೋಡ್ರಿ, ಹುಬ್ಬಳ್ಳಿಯೊಳಗೆ ಈಗಿರುವಂಗೆ ಯಾವುದೋ ಅಷ್ಟು ಸುಧಾರಣೆಗಳು ಇರಲಿಲ್ಲ. ಈಗೆಲ್ಲ ಹುಬ್ಬಳ್ಳಿ ನೋಡ್ರೆ ಭಾಳ ದೊಡ್ಡ ಪಟ್ಟಣ ಅದು. ಮೊದಲಿನ ಕಾಲಕ್ಕೆ ಸಿದ್ಧಾರೂಢರ ಮಠ ಸ್ವಲ್ಪ ಊರಿಂದ ದೂರಿತ್ತು. ಜನ ಎಲ್ಲ ಆಗಿನ ಸಂದರ್ಭದೊಳಗೆ ಬಂದು ಮಠದ ಸುತ್ತಲೂ ತಮ್ಮ ಬಂಡಿಗಳನ್ನು ನಿಲ್ಲಿಸಿ ಅಲ್ಲಿ ತಮ್ಮ ಅಡಿಗೆ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಸಿದ್ಧಾರೂಢರ ಸೇವೆಯನ್ನು ಮಾಡ್ತಿದ್ರು. ಹಿಂಗೆ ಬಂದಂತಹ ಜನರಿಗೆ ನೋಡ್ರಿ, ಆ ದನಕರುಗಳನ್ನು ಏನು ತಂದಿರ್ತಿದ್ರು ಮತ್ತು ಇವರ ಶುಚಿರ್ಭೂತಕ್ಕೆ ಸಾಕಷ್ಟು ನೀರು ಅವಶ್ಯಕ ಇರ್ತದೆ. ಅದರ ಸಲುವಾಗಿ ಮಠದ ಹತ್ತಿಗೆ ದೊಡ್ಡದಾದಂಥ ಒಂದು ಕೆರೆ ನಿರ್ಮಾಣ ಮಾಡಿದ್ರು. ಪ್ರತಿ ವರ್ಷ ಏನಾಗ್ತಿತ್ತು ಅಂತಂದರೆ ಸಾಕಷ್ಟು ಮಳೆ ಬಂದು ಆ ಕೆರೆ ತುಂಬುತ್ತಿತ್ತು. ಆ ಕೆರೆ ತುಂಬಿತಂದ್ರೆ ಬಂದಂಥ ಜನರಿಗೆ ಅದು ಅನುಕೂಲ ನೋಡ್ರಿ. ಯಾಕಂದರೆ ಶ್ರಾವಣ ಮಾಸ ಆಗಲಿ, ಶಿವರಾತ್ರಿ ಆಗಲಿ ಸಾಕಷ್ಟು ಜನ ಬರೋದು. ಇನ್ನು ತಿಂಗಳಾನುಗಟ್ಟಲೆ ಜನ ಬಂದಂಥವ್ರಿಗೆ ಮತ್ತು ದನಕರುಗಳಿಗೆ ನೀರಿಲ್ಲ ಅಂತಂದರೆ ಸಮಸ್ಯೆ ಆಗ್ತದೆ. ಅದಕ್ಕೆ ಒಂದು ಕೆರೆ ನಿರ್ಮಾಣ ಮಾಡಿ ಅಲ್ಲಿ ಮಳೆ ಆದಾಗ ನೀರು ತುಂಬಿಸುವಂಥ ವ್ಯವಸ್ಥೆ ಇತ್ತು. ಅಕ್ಕಪಕ್ಕದ ಎಲ್ಲ ಹಳ್ಳಗಳಿಂದ ನೀರು ಬಂದು ಆ ಕೆರೆಯಾಗಿ ಬೀಳ್ತಿತ್ತು ಮಳೆ ಆಯ್ತಂದ್ರೆ. ಇನ್ನು ಹುಬ್ಬಳ್ಳಿ ಒಳಗೆ ಹೀಗೆಲ್ಲ ಮಾಡೋ ಸಂದರ್ಭದೊಳಗೆ, ಯಾಕಂದ್ರೆ ಹುಬ್ಬಳ್ಳಿ ಸಿದ್ಧಾರೂಢರು ನೋಡಬೇಕು ಅಂತಂದ್ರೆ ಎಲ್ಲೆಲ್ಲಿ ಅದು ಜನ ಬರೋದ್ರಿ. ಅದೇನು ಹೇಳ್ಬೇಕಂದ್ರೆ ನಿಮಗೆ ಗೊತ್ತದ, ಭಾಳಷ್ಟು ದೂರಿನ ಜನ ಬರೋರು. ಈಗಿನ ರೀತಿ ವಾಹನಗಳಿಲ್ಲ, ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಆಮೇಲೆ ಊಟದ ವ್ಯವಸ್ಥೆಗೆ ಅವರೇ ಎಲ್ಲ ತೊಗೊಂಡು ಬರೋರು. ದನಗಳಿಗೆ ಮೇವನ್ನು ಆ ಬಂಡಿಯೊಳಗೆ ಇಟ್ಕೊಂಡು ಬರೋರು. ಹೀಗೆಲ್ಲ ಅವರು ವ್ಯವಸ್ಥೆ ಒಳಗೆ ಬರೋರು. ಶ್ರಾವಣ ಮಾಸ ಅಂತಂದ್ರೆ ಒಂದು ತಿಂಗಳ ಪರ್ಯಂತ ಅಲ್ಲಿ ಪೂಜೆ ಪುನಸ್ಕಾರ ನಡೆಯೋದು. ಶಿವರಾತ್ರಿ ಅಂದ್ರೆ ಅದೊಂದು ದೊಡ್ಡ ಜಾತ್ರೆ. ಶಿವರಾತ್ರಿ, ಮಹಾಶಿವರಾತ್ರಿ ಈಗಲೂ ಜಾತ್ರೆ ನಡೀತದಲ್ಲಿ. ನೋಡ್ಬೇಕು, ಅದನ್ನು ಕಣ್ಣು ತುಂಬ್ಕೋಬೇಕು. ಏನು ಸ್ವರ್ಗವೇ ಆ ಹುಬ್ಬಳ್ಳಿ ಒಳಗೆ ಬಂದ ಇಳಿದೈತೇನೋ ಅನ್ನೋ ಅಷ್ಟ ರೀತಿಯಲ್ಲಿ ವಿಜೃಂಭಣೆಯಿಂದ ಭಕ್ತ ಸಾಗರ ಆ ಕಾರ್ಯವನ್ನು ನಡೆಸ್ತಿತ್ತು.
ಹೀಗಿದ್ದಾಗ ಸಿದ್ಧಾರೂಢರು ಇದ್ದಾಗ ಏನೋ ವಿಪರ್ಯಾಸ, ಏನೋ ಆ ವರ್ಷನ ಕಾಲಕ್ಕೆ ಒಟ್ಟ ಮಳೆ ಬರಲಿಲ್ಲ. ಭಯಂಕರ ಬರಗಾಲ ಬಿದ್ದುಬಿಡ್ತು. ಬೇಸಿಗೆ ಅವಧಿಯೊಳಗೆ ಏನು ಮಳೆ ಶುರುವಾಗಬೇಕಾಗಿತ್ತು ಜೂನ್ ಟೈಮ್ನಲ್ಲಿ, ಮುಂಗಾರು ಮಳೆ, ಅದು ಆಗಲಿಲ್ಲ. ಭಯಂಕರ ಬರಗಾಲ ಬಿತ್ತು. ಹುಬ್ಬಳ್ಳಿ ಎಲ್ಲ ಬರಗಾಲದೊಳಗೆ ಮುಳುಗಿಬಿಡ್ತು. ಕುಡಿಯಾಕೆ ಸರಿಯಾಗಿ ನೀರು ಸಿಗಲಿಲ್ಲ. ಏನು ಈ ಕೆರೆಯನ್ನು ನಿರ್ಮಾಣ ಮಾಡಿದ್ರು ಇದು ಬತ್ತಿ ಹೋಗಿಬಿಡ್ತು. ಆವಾಗ ಮಠದ ಎಲ್ಲ ಜನರನ್ನ ಕರೆಸಿದ್ರು ಸಿದ್ಧಾರೂಢರು. ನೋಡ್ರಪ್ಪ, ಈ ಸರ ಬರಗಾಲ ಭಾಳ ಬಂದೈತಿ, ನೀರಿನ ಅಭಾವ ಐತಿ. ಅದಕ್ಕೆ ಈ ಸರ ಶ್ರಾವಣ ಮಾಸದ್ದಾಗಲಿ, ಮುಂದೆ ಬರುವಂತಹ ಶಿವರಾತ್ರಿ ಆಗಲಿ ಮಳೆ ಬರಲಿಲ್ಲ ಅಂತಂದ್ರೆ ಭಾಳ ಸಮಸ್ಯೆ ಆಗ್ತದೆ. ಎಲ್ಲ ಜನ ಬಂದಂಥವರಿಗೆ ನೀರು ಬೇಕಾಗ್ತದೆ. ಶುಚಿರ್ಭೂತಕ್ಕೆ, ಬಹಿರ್ದೆಸೆಗೆ ಮತ್ತು ದನಕರುಗಳು ಬರ್ತಾವ, ಅವಕ್ಕೆಲ್ಲ ಕುಡಿಯೋಕೆ ಭಾಳಷ್ಟು ನೀರು ಬೇಕಾಗ್ತದೆ. ಕೆರೆ ಬತ್ತಿ ಹೋಗಿಬಿಟ್ಟದ. ಈ ಸರ ಏನು ಮಾಡೋಣ ಅಂತಂದ್ರೆ, ಈ ಜಾತ್ರೆ ಮತ್ತು ಇವೇನು ಪೂಜಾ ಕಾರ್ಯಗಳದಾವ ಇವನು ಏನೂ ಮಾಡೋದು ಬೇಡ ಅಂತ ಹೇಳಿಬಿಟ್ರು ಸಿದ್ಧಾರೂಢರು. ಎಲ್ಲ ಜನರನ್ನ ಕರೆಸಿ, ಮಠದ ಜನರನ್ನ ಕರೆಸಿ ಜಾತ್ರೆ ಮಾಡೋದು ಬೇಡ ಅಂಥೇಳಿ ಸಿದ್ಧಾರೂಢರು ಏನು ಹೇಳಿದ್ರಲ್ಲ, ಜನ ಅಂದರು, ಯಪ್ಪ, ಪ್ರತಿ ವರ್ಷ ನಾವು ಜಾತ್ರೆಯನ್ನು, ಶ್ರಾವಣ ಮಾಸದ ಕಾರ್ಯಗಳನ್ನು ಭಾಳ ವಿಜೃಂಭಣೆಯಿಂದ ಮಾಡ್ಕೊತ ಬಂದೀವಿ. ಮತ್ತು ವರ್ಷವಿಡೀ ಎಲ್ಲ ಇದೇ ದಿವಸಕ್ಕೆ ನಾವು ಕಾಯ್ತಿರ್ತೀವಿ. ನಿಮ್ಮ ಸೇವೆಯನ್ನು ಮಾಡುವಂತಹ ಭಾಗ್ಯ ಇದು. ದೂರಿಂದ ಜನ ಬರ್ತಾರೆ, ನಿಮ್ಮ ಸೇವೆಯನ್ನು ಮಾಡ್ತಾರೆ, ತಮ್ಮ ಪಾಪಕರ್ಮಗಳನ್ನೆಲ್ಲ ಕಳ್ಕೊಂಡು ಪುಣ್ಯದ ಮೂಟೆಯನ್ನು ಹೊತ್ಕೊಂಡು ಅವ್ರ ಊರಿಗೆ ಹೋಗ್ತಾರೆಪ್ಪ. ಮತ್ತು ಜಾತ್ರೆ ಮಾಡೋದು ಬೇಡ ಅಂತಂದ್ರೆ ಬಂದಂತಹ ಜನನ ಹೊಳ್ಳಿ ಕಳಿಸೋದು ಹೆಂಗ್ರಿಪ್ಪ? ಅದಕ್ಕೆ ಹೆಂಗೆ ಮಾಡೋದು ಅಂಥೇಳಿ ಜನ ಮರಳಿ ಸಿದ್ಧಾರೂಢರನ್ನು ಕೇಳಕತ್ರು. ಆಗ ಸಿದ್ಧಾರೂಢರು ಅಂದರು, ಇರಲಿ, ಮತ್ತೇನು ಪ್ರಕೃತಿ ಮುನಿಸ್ಕೊಂಡದ, ಬ್ಯಾಡ, ದನಕರುಗಳು ಬಂದಿರ್ತಾವ, ಅವು ನೀರಿಲ್ದ ಒದ್ದಾಡಕತ್ತು ಅಂದ್ರೆ ಅದು ಮಹಾ ಪಾಪ ಆಗ್ತತಿ. ಅದರ ಸಲುವಾಗಿ ಬ್ಯಾಡ್ರಿಪ್ಪ, ಈ ಸರ ಮಾಡೋದು ಬ್ಯಾಡ ಜಾತ್ರೆಯನ್ನ ಅಂಥೇಳಿ ಸಿದ್ಧಾರೂಢರು ಹೇಳಿದ್ರು. ಆಯಿತು, ವಿಚಾರ ಮಾಡ್ತೀವಪ್ಪ ಅಂಥೇಳಿ ಜನ ಎಲ್ಲ ಮಠದಿಂದ ಹೊರಗೆ ಬಂದರು. ಹೊರಗೆ ಬಂದು ತಮ್ಮ ಒಳಗೆ ಚರ್ಚೆಯನ್ನು ಮಾಡ್ಲಿಕ್ಕೆ ಹತ್ತರು. ನಮ್ಮ ಗುರುಗಳು ಸಾಕ್ಷಾತ್ ಪರಶಿವನ ಅವತಾರ. ಅವರನ್ನು ನೋಡ್ಲಿಕ್ಕೆ ಬಂದಂಥ ಜನರನ್ನ ಮರಳಿ ಕರೆಸೋದಾದ್ರೆ ಹೆಂಗೆ? ಜಾತ್ರೆ ಇಲ್ಲ ಅಂಥೇಳಿ ಕಳಿಸೋದಾದ್ರೂ ಹೆಂಗೆ? ಸೇವಾ ಮಾಡೋರಿಗೆ ಮಾಡಬ್ಯಾಡ್ರಿ ಅನ್ನೋದಾದ್ರೂ ಹೆಂಗೆ? ನಮ್ಮಪ್ಪ ನಮ್ಮನ್ನು ಪರೀಕ್ಷೆ ಮಾಡ್ತಾನೋ ಹೆಂಗೋ? ನೀರಿನ ವ್ಯವಸ್ಥೆಗಾಗಿ ನಾವು ಹೆಂಗೆ ಮಾಡ್ತೀವೋ ಏನೋ, ಪರೀಕ್ಷೆ ಮಾಡ್ತಾನೋ ಏನೋ ಅಂಥೇಳಿ ಸ್ವಲ್ಪ ಜನ ಮಾತಾಡಿದ್ರೆ, ಈ ಕುಹಕ ಜನ, ಕಪಟಿ ಜನ ಒಂದು ಸ್ವಲ್ಪ ಜನ ಇತ್ತಲ್ಲ, ಅದೇನು ಮಾತಾಡ್ತಿತ್ತು ಅಂತಂದ್ರೆ, ಸಿದ್ಧಾರೂಢರು ಸಾಕ್ಷಾತ್ ಪರಮಾತ್ಮನ ಅವತಾರ ಅಂತ ಹೇಳ್ತೀರಿ ನೀವು, ಪರಮಾತ್ಮಗೆ ಮಳೆ ತರ್ಸಕ್ಕೆ ಆಗೋದಿಲ್ಲೇನು? ಮಳೆ ತರಿಸ್ಬೇಕಲ್ಲ. ದೂರಿಂದ ಊರಿಂದ ಜನ ಬರ್ತಾರ, ದನಕರುಗಳು ಬರ್ತಾವ ಅಂತಂದ್ರೆ ಅವುಗಳ ವ್ಯವಸ್ಥೆ ಮಾಡೋದು ಪರಮಾತ್ಮನ ಕರ್ತವ್ಯ ಅಲ್ಲೇನು? ಅಷ್ಟೂ ಮಾಡೋಕ್ಕಾಗೋದಿಲ್ಲನ ನಿಮ್ಮ ಗುರುವಿಗೆ ಅಂಥೇಳಿ ಈ ಕುಹಕ ಜನ ಮಾತಾಡೋದು. ಯಾಕಂದ್ರೆ ಕುಹಕ ಜನರು ಎಷ್ಟು ನಮ್ಮ ಸುತ್ತಲೂ ಇರ್ತಾರಲ್ಲ, ಅಷ್ಟು ಅವರು ಏನು ಮಾಡ್ತಾರತ್ತಂದ್ರೆ ನಮ್ಮ ಪಾಪಕರ್ಮಗಳನ್ನು ಕಳೀತಾರತ್ತ. ಎಷ್ಟೋ ಶರಣರು ಹೇಳ್ಯಾರ ಇದನ್ನ, ದುಷ್ಟರನ್ನ ದೂರ ಇಡಕ್ಕೆ ಹೋಗ್ಬೇಡ್ರಿ, ಅವ್ರ ಹೆಸರನ್ನ ನಿಮ್ಮ ಮಕ್ಕಳಿಗಿಟ್ಟು ಅವ್ರನ್ನ ನೆನೆಸುತ್ತ ಬರ್ರಿ. ಯಾಕಂದ್ರೆ ಅವ್ರು ನಮ್ಮನ್ನು ಎಷ್ಟು ನಿಂದನೆ ಮಾಡ್ತಾರೆ ಅಷ್ಟು ನಮ್ಮನ್ನು ಅವರು ತೊಳೆದು ಸ್ವಚ್ಛ ಮಾಡ್ತಾರೆ.
ಅದಕ್ಕೆ ಈ ಕುಹಕ ಜನ ಕಪಟ ಜನ ನಮ್ಮ ಹತ್ರ ಇರಬೇಕು ಅಂತೇಳಿ ಸ್ವಲ್ಪ ಜನ ಹೇಳೋಗ್ಯಾರ. ಹಿಂಗ ಆ ಜನ ಮಾತಾಡೋ ಸಂದರ್ಭದೊಳಗೆ ಸಿದ್ಧಾರೂಢರ ಆಪ್ತ ಪರಮ ಶಿಷ್ಯ ತುಕ್ಕಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ. ನಿಮಗೆ ಗೊತ್ತದ, ಸಿದ್ಧಾರೂಢರಿಗೆ ಬಹಳ ಆಪ್ತ. ಅವ ಏನಂದ, ಮಾತಾಡಬೇಡ್ರಿ ಹಂಗ ವ್ಯಕ್ತಿಯನ್ನ ಅರಿಯಲ್ಲಿ ಮಾತಾಡಕ್ ಹೋಗ್ಬೇಡ್ರಿ, ಮಾತಾಡಿ ನಿಮ್ಮ ಪಾಪಕರ್ಮಗಳನ್ನ ಹೆಚ್ಚು ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂತ. ಯಾಕಂದ್ರೆ ಎದುರುಗಡೆ ಇರುವಂಥ ವ್ಯಕ್ತಿಯನ್ನ ನಾವು ಅರಿಯದೆ ಅವ್ರ ಬಗ್ಗೆ ಮಾತಾಡೋದು ಬಹಳ ದೊಡ್ಡ ತಪ್ಪದು. ನಾವೇನು ಮಾಡ್ತೀವಿ, ನಾವೇನೋ ನಮಗಿಂತ ಕೆಳಗಿದ್ದವ್ರಿಗೆ ಬಾಯಿ ಸತ್ತ ಮನುಷ್ಯರ ಅಂತ ಕರಿತೀವಲ್ಲ, ಅವ್ರ ಮ್ಯಾಗ ನಾವು ದಬ್ಬಾಳಿಕೆ ಮಾಡಿ ಮಾತಾಡಿ ಆ ಸಂದರ್ಭದೊಳಗೆ ನಾವು ಗೆಲ್ಲಬಹುದು. ಏನಪ್ಪ ಅವ್ರಿಗೆ ಅಸಹ್ಯ ಮಾಡಿದೆವು, ನಾವು ಗೆದ್ದೆವು ಅಂಥೇಳಿ ನಾವು ಅನ್ಕೋಬಹುದು. ನಮಗೆ ಆ ಕ್ಷಣದಲ್ಲಿ ಸಂತೋಷವೇ ಆಗಬಹುದು. ಆದರೆ ಏನು ಎದುರುಗಡೆ ಇದ್ದಂತಹ ವ್ಯಕ್ತಿ ನಮ್ಮ ಮಾತಿನಿಂದ ಏನು ದುಃಖಿತನಾಗಿರ್ತಾನ, ಮಾರಿ ಸಣ್ಣ ಮಾಡ್ಕೊಂಡು ನಿಂತಿರ್ತಾನ, ಅವಂಗೇನು ಜನರಲ್ಲಿ ಅಸಹ್ಯ ಆಗಿರ್ತೈತಿ. ಆದ್ರೆ ಅವನ ಪಾಪಕರ್ಮಗಳೆಲ್ಲ ತೊಳಿತಿರ್ತೈತಿ. ಅವನ ಪಾಪಕರ್ಮಗಳೆಲ್ಲ ನಮಗೆ ಬಂದಿರ್ತಾವ. ನಾವು ಮಾಡಿದ ಪುಣ್ಯ ಎಲ್ಲ ಅವನಿಗೆ ಹೋಗಿರ್ತದ. ಅದಕ್ಕೆ ಪರರನ್ನ ನಿಂದಿಸೋದು ಬಹಳ ಕೆಟ್ಟದು. ನಿಂದಿಸಕ್ಕೆ ಹೋಗಬಾರ್ದು. ಏನು ಅವ್ರು ಮಾಡಿದ ಪಾಪಕರ್ಮ ಅವ್ರವ್ರ ಸುತ್ತಿರ್ತದೆ, ನಾವೇನೂ ಅನ್ನಕ್ಕೆ ಹೋಗ್ಬಾರ್ದು, ಸುಮ್ಮ ಇದ್ದು ಬಿಡಬೇಕು. ಆದ್ರೆ ಅದು ಮಾಡೋದು ಬಹಳ ಕಠಿಣ ಅದ. ಈಗಿನ ದಿನದೊಳಗೆ ಒಬ್ಬ ವ್ಯಕ್ತಿ ನಮಗೆ ನಿಂದನೆ ಮಾಡ್ಲಿಕ್ಕೆ ಹತ್ತಾನ ಅಂತಂದ್ರೆ, ಅವ ಒಂದು ಮಾಡಿದ್ದ ಅಂದ್ರೆ ಅವಂಗ ನಾವು 100 ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವೇ ಹೊರತು ಅವನಷ್ಟಕ್ಕೆ ಅವನ್ನ ಬಿಡೋದು ಈಗಿನ ದಿನಮಾನದೊಳಗೆಲ್ಲ. ಮೊದಲ ಅದನ್ನು ಕಲಿಬೇಕಾಗಿತ್ತು ನಾವು. ನಾನಾದರೂ ಕಲಿಬೇಕು, ನೀವಾದರೂ ಕಲಿಬೇಕಾದ್ರೂ ಪ್ರತಿಯೊಬ್ಬರು ಇದನ್ನು ಕಲೀಲೇಬೇಕು. ಯಾರೂ ಇಲ್ಲಿ ಪರಿಪೂರ್ಣ ಅಂಥೇಳಿ ಇಲ್ಲ. ಎಲ್ಲರೂ ಒಂದಿಲ್ದ ಒಂದು ವಿಷಯದೊಳಗೆ ಶಾಣೆ ಇರ್ತಾರೆ, ಒಂದಿಲ್ದ ಒಂದು ವಿಷಯದೊಳಗೆ ಅವ್ರು ದಡ್ರು ಇರ್ತಾರೆ. ಎದುರುಗಡೆ ಇರುವಂಥ ವ್ಯಕ್ತಿಯಿಂದ ನಾವು ಒಳ್ಳೆಯದನ್ನೇ ತಗೋಬೇಕು ಹೊರತು ಕೆಟ್ಟದ್ದನ್ನು ತಗೋಲಕ್ಕೆ ಹೋಗಬಾರ್ದು. ತುಕ್ಕಪ್ಪ ಅಂದ, ಸಿದ್ಧಾರೂಢರಂದ್ರೆ ನೀವು ಯಾರದ್ದು ತಿಳ್ಕೊಂಡರಿ? ಅಂತ ಮಹಾಪುರುಷ ಬಂದು ಹುಬ್ಬಳ್ಳಿಯೊಳಗೆ ನಿಂತಾನ ಅಂತಂದ್ರೆ ನಮ್ಮದು ಯಾವುದೋ ಜನ್ಮದ ಪುಣ್ಯ. ನಾವೆಲ್ಲ ಭಗವಂತನನ್ನ ನೋಡ್ತಾ ಇದ್ದೇವೆ, ಗುರುವಿನ ಸೇವೆಯನ್ನ ಮಾಡ್ತಿದ್ದೀವಿ ಅಂದ್ರೆ ಇಂತಹ ಅವಕಾಶ ಯಾರಿಗೆ ತಾನೇ ಸಿಗ್ತದೆ? ಯಾರಿಗೆ ತಾನೇ ಸಿಗ್ತೈತಿ? ನಮಗೆ ಸಿಕ್ಕೈತಿ ಅಂತಂದ್ರೆ ನಮ್ಮದು ಭಾಗ್ಯ ಅಲ್ಲೇನು? ಯಾಕೆ ಅಂಥವ್ರ ಬಗ್ಗೆ ಮಾತಾಡಿ ನೀವು ಮತ್ತೆ ಅಪನಿಂದನೆಗೆ ಗುರಿ ಆಗ್ತೀರಿ? ಮಾತಾಡಕ್ಕೆ ಹೋಗ್ಬೇಡ್ರಿ ಅಂತ. ಆ ಸ್ವಲ್ಪ ಜನ ಏನು ಒಳ್ಳೆಯ ಜನ ಇತ್ತು, ತುಕ್ಕಪ್ಪನ ಮಾತು ಭಾಳ ಅವರಿಗೆ ಹಿಡಿಸ್ತು. ತುಕ್ಕಪ್ಪ, ನೀ ಭಾಳ ಒಳ್ಳೆಯ ಮಾತಾಡಿದಿ. ಗುರು ನಮಗೆ ಹಿಂಗೆ ಹೇಳ್ಯಾಣ ಅಂತಂದ್ರೆ ನಮ್ಮ ಶಕ್ತಿ ಯುಕ್ತಿಗಳನ್ನು ಪರೀಕ್ಷೆ ಮಾಡ್ತಾನೋ ಏನೋ, ಭಕ್ತರು ಜಾತ್ರೆ ಹೆಂಗೆ ಮಾಡ್ತಾರೋ ಏನೋ ಅನ್ನೋದನ್ನು ಪರೀಕ್ಷೆ ಮಾಡಿದ್ರು ಮಾಡಬಹುದು. ಹೆಂಗರೇ ಆಗಲಿ, ಏನು ಭಕ್ತ ಜನ ಬರ್ತೈತಲ್ಲ, ನಾವು ಎಷ್ಟೋ ದೂರಿಂದ ಆದ್ರೆ ಹೆಗಲ ಮ್ಯಾಗ ಕೊಡ ಇಟ್ಕೊಂಡು ಹೋಗಿ ನೀರು ತಂತಂದರೆ ಯಾಕೆ ಆ ದನಕರಗಳಿಗೆ ನೀರು ಕುಡಿಸೋನು, ಬಂದಂಥ ಭಕ್ತಾದಿಗಳಿಗೆ ನೀರನ್ನು ಒದಗಿಸೋನು, ಏನಾರೇ ಮಾಡೋನು, ಆದರೆ ಜಾತ್ರೆ ಮಾತ್ರ ಬಿಡೋದು ಬೇಡ ಅಂಥೇಳಿ ಸ್ವಲ್ಪ ಒಳ್ಳೆಯ ಜನ ಮಾತಾಡ್ಲಿಕ್ಕಿತ್ತಲ್ಲ. ಅದನ್ನು ಕೇಳಿ ತುಕ್ಕಪ್ಪಗೂ ಬಹಳ ಸಂತೋಷ ಆಯ್ತು. ಹೌದ್ರಿಪ್ಪ, ನನಗೂ ಅದ ಇಚ್ಛೆ ಐತಿ. ಪ್ರತಿ ವರ್ಷ ಅಪ್ಪನ ಸೇವೆಯನ್ನು ಮಾಡ್ಕೊತ ಬಂದೀವಿ. ಈ ವರ್ಷ ನಮ್ಮ ಅಪ್ಪ ಬೇಡ ಅಂತಂದ್ರೆ ನಾವು ಬಿಡ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಎಷ್ಟೋ ಭಕ್ತ ಜನ ನಿರೀಕ್ಷೆಯಿಂದ ಬಂದದ. ಆ ಭಕ್ತರ ನಿರೀಕ್ಷೆಯನ್ನ ಹುಸಿ ಮಾಡುವುದು ಬಹಳ ದೊಡ್ಡ ತಪ್ಪಾಗ್ತದೆ. ಎಷ್ಟು ಬೇಕಾದಷ್ಟು ಜನ ಬರಲಿ, ಏನು ಬೇಕಾದ ಪ್ರಸಂಗ ಬರಲಿ, ನಾವು 10 ನೀರು ತಂದು ಹಾಕೋನು, ಈ ಸಂದರ್ಭದಲ್ಲಿ ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ ಅಂತೇಳಿ ತುಕ್ಕಪ್ಪ ಅಂದ. ಜನ ಎಲ್ಲ ಶಭಾಷ್ ಅಂತ ತುಕ್ಕಪ್ಪಗೆ. ಎಂತಹ ಗುರುಭಕ್ತಪ್ಪ ನೀನು, ಪ್ರಾಣ ಹೋದರೂ ಹೋಗಲಿ, ಆದ್ರೆ ಭಕ್ತರ ಸೇವಾ ಮಾಡಿ ಸಾಯೋನು ಅಂಥೇಳಿ ಅಂದೆಲ್ಲ,
ಭಾಳ ಒಳ್ಳೆಯ ವ್ಯಕ್ತಿ ನೀನು ಅಂಥೇಳಿ. ಅದಕ್ಕೆ ಎಲ್ಲರೂ ಮತ್ತು ಗುಂಪು ಕೊಡ್ಕೊಂಡು ಅಪ್ಪಾರತಿಗೆ ಬಂದರು. ಸಿದ್ಧಾರೂಢರು ಅಪ್ಪಾರತಿಗೆ ಬಂದರು. ಯಪ್ಪ, ನೀನು ಹೇಳಿರುವ ಮಾತು ನಮಗೆ ಅದು ಹಿಡಿಸ್ಲಿಲ್ಲಪ್ಪ. ನಿಮ್ಮ ಸೇವೆ ಮಾಡ್ಬೇಕಂಥೇಳಿ ಲಕ್ಷಾನುಗಟ್ಟಲೆ ಜನ ಬರ್ತೈತಿ. ಅವರ ನಿರೀಕ್ಷೆಯನ್ನ ಹುಸಿ ಮಾಡಿ ಮರಳಿ ಕಳಿಸೋದು ಬೇಡ. ದಯಾಸಾಗರನಾದ ನೀನು ನಮ್ಮ ಮ್ಯಾಗ ದಯಾ ತೋರಿಸಿ ಇದೊಂದು ಮಾತಿಗೆ ಹೂ ಅನ್ನು. ನಾವು ನಮ್ಮ ಪ್ರಾಣ ಹೋಗಲಿ ಆದ್ರೆ ಜಾತ್ರೆ ಮಾಡೇ ತಿರ್ತೀವಿ. ನಿನ್ನ ಆಶೀರ್ವಾದ ಬಲ ಹೊಂದಿದ್ರೆ ಸಾಕು ನಮಗ ಅಂಥೇಳಿ ಜನ ಬೇಡ್ಕೋಲಿಕ್ಕಿತ್ತು. ಆಗ ಸಿದ್ಧಾರೂಢರು ನೋಡ್ರಿ ಮನಸ್ಸಿನೊಳಗ ನಗಲಿಕ್ಕತ್ರು. ನೀವು ಏನೇ ಪರೀಕ್ಷೆ ಒಡ್ಡಿದ್ರು ಅದರಲ್ಲಿ ಗೆಲ್ತೀರಿ ಅಂಥೇಳಿ ನನಗೆ ಗೊತ್ತೈತ್ರಿಪ್ಪ. ಬೇಕಾದಂಥ ಪರೀಕ್ಷೆ ಬರಲಿ, ಅದರೊಳಗೆ ನನ್ನ ಭಕ್ತ ಜನ ಗೆಲ್ತಾರ ಅಂಥೇಳಿ ನನಗೆ ಗೊತ್ತೈತಿ. ಅಷ್ಟ ಅಚಲವಾದ ಭಕ್ತಿ ನಿಮ್ಮಲ್ಲೈತಿ. ನಿಮ್ಮ ನಿಷ್ಕಲ್ಮಶವಾದ ಭಕ್ತಿಗೆ ಆ ವರುಣ ದೇವ ಒಲಿಯದೇ ಇರ್ತಾನೇನು? ಆಯ್ತು, ನಿಮ್ಮ ಇಚ್ಛೆಯಂತೆ ಆಗಲಿ ಅಂತೇಳಿ ಸಿದ್ಧಾರೂಢರು ಅಂದರು. ಇನ್ನು ಕುಹಕ ಜನ ಸ್ವಲ್ಪ ಜನ ಅದು ಏನು ಮಾಡ್ತಾನೋ ಸಿದ್ಧಾರೂಢನ ಕೈಯಾಗ ಏನಾಗ್ತೈತಿ? ಅವನ ಆಶೀರ್ವಾದ ನಮ್ಮ್ಯಾಗಿದ್ರೆ ನಾವೇನು ಮಾಡ್ತೀವೋ? ಅದು ಹೆಂಗೆ ಮಳೆ ತರಿಸ್ತಾನೋ, ಹೆಂಗೆ ಹೊಂಡ ತುಂಬತೈತಿ, ಇವ್ರು ನೀರು ಎಲ್ಲಿದ ತರ್ತಾರೋ ಅಂಥೇಳಿ ನೋಡೋಣ ಅಂಥೇಳಿ ಸ್ವಲ್ಪ ಜನ ಕಾಯಕ್ಕಿತ್ತು. ಸ್ವಲ್ಪ ಒಂದು 2-3 ದಿವಸ ಕಳೀತು. ಸಿದ್ಧಾರೂಢರು ನೋಡ್ರಿ ಪ್ರಾತಃ ಕಾಲ ಆ ಹೊಂಡದ ಕಡೆ ಮೃತ್ತಿಕೆಯ ಪಾತ್ರೆಯನ್ನು ಹಿಡ್ಕೊಂಡು ಹೊರಟರು. ಮೃತ್ತಿಕೆಯ ಪಾತ್ರೆ ಅಂತಂದ್ರೆ, ಮೃತ್ತಿಕೆ ಅಂದ್ರೆ ಮಣ್ಣಿನ ಪಾತ್ರೆ ಅಂದ್ರೆ ಮಣ್ಣಿನ ಗಡಿಗೆಯನ್ನು ಹಿಡ್ಕೊಂಡು ಕೆರೆ ಕಡೆ ಹೊರಟರು. ಹೋಗಿ ಕೆರೆಯ ಮಧ್ಯದಲ್ಲಿ ಕುಳಿತುಕೊಂಡು ಆಕಾಶದ ಎತ್ತರಕ್ಕೆ ಮುಖ ಮಾಡಿ ನೋಡ್ತಾರ. ವರುಣದೇವ ಭಕ್ತರು ಬಹಳ ದೂರಿಂದ ಬರ್ಲಿಕ್ಕತ್ತಾರ. ನೀನಿಲ್ಲ ಅಂತಂದ್ರ ಬಂದಂತಹ ಭಕ್ತರಿಗಾಗ್ಲಿ ಅವ್ರೇನು ಬಂಡಿಗಳನ್ನ ಹುಡ್ಕೊಂಡು ಬರ್ತಾರ, ಎತ್ತಿನ ಬಂಡಿಗಳು, ಸಾಕಷ್ಟು ದನಕರುಗಳು ಬರ್ತಾವ, ಅವಕ್ಕೆ ನೀರಿಲ್ಲ, ಭಕ್ತರಿಗೆ ನೀರು ಸಿಗಲಿಲ್ಲ ಅಂತಂದ್ರೆ ಬಹಳ ಅವರಿಗೆ ಅನ್ಯಾಯ ಆಗ್ತೈತಪ್ಪ. ನೋಡಿ ಹೆಂಗೆ ಮಾಡ್ತಿ ಅಂಥೇಳಿ ಆ ಮೃತ್ತಿಕೆಯ ಪಾತ್ರೆಯ ಮೇಲೆ ತಮ್ಮ ಹಸ್ತವನ್ನಿಟ್ಟು ಧ್ಯಾನಾಸಕ್ತರಾಗಿ ಸಿದ್ಧಾರೂಢರು ಕುಳಿತುಕೊಂಡ್ರು. ಸುಮಾರು 1 ಗಂಟೆ 2 ಗಂಟೆ ಕಾಲ ಕಳೀತಾ ಬಂತು. ಯಾಕೆ ಅಪ್ಪ ಅವರು ಬೆಳಿಗ್ಗೆನೆ ಪ್ರಾತಃ ಕಾಲದ ಸಮಯದಲ್ಲಿ ಕೆರೆಯೊಳಗೆ ಹೋಗಿ ಕುಂತ್ಕೊಂಡಾರ ಅಂಥೇಳಿ ಭಕ್ತಗಣವೆಲ್ಲ ಸೇರಿ ಅವರ ಹಿಂಬಾಲಕರಾಗಿ ಹೋಗಿ ಕೆರೆ ಸುತ್ತ ನಿಂತು. ಕೆರೆಯೊಳಗೆಲ್ಲ ಒಣಗಿ ಬಿಟ್ಟೈತಿ, ಕೆರೆಯೆಲ್ಲ ಒಣಗೈತಿ. ಸಿದ್ಧಾರೂಢರು ಕೆರೆಯ ಮಧ್ಯದಲ್ಲಿ ಕುಂತಾರ, ಮೃತ್ತಿಕೆಯ ಪಾತ್ರೆಯ ಮೇಲೆ ಕೈ ಇಟ್ಟಾರ, ಧ್ಯಾನಾಸಕ್ತರಾಗಿ ಕುಳಿತುಕೊಂಡಾರ. ಎಲ್ಲ ಜನ ನಿಂತು ಸಿದ್ಧಾರೂಢರನ್ನ ನೋಡ್ಲಿಕ್ಕತ್ತಾರ, ಏನಾಗ್ತದೆ ಮುಂದೇನಾಗ್ತದೆ ಅಂಥೇಳಿ. ಪ್ರಾತಃ ಕಾಲದ ಸಮಯ ಮುಗಿತಾ ಸೂರ್ಯ ಮೇಲೇರಿ ಬಂದ. ಬಿಸಿಲಿನ ಝಳ ಭಯಂಕರ ಬಡಿಲಕ್ಕಿತ್ತು. ನೆತ್ತಿ ಸುಡೋ ಹಂಗ ಬಿಸಿಲು, ಬರಗಾಲ, ರಣ ಬಿಸಿಲು. ಅಂತ ಬರಗಾಲ ಸಂದರ್ಭದಲ್ಲಿ ಸಿದ್ಧಾರೂಢರು ಬಿಸಿಲಾಗಿತ್ತು ಕುಂತ್ಕೊಂಡ್ರು. ನಿಧಾನಕ್ಕಾಗಿ ಕಣ್ಣು ತೆಗೆದು ಆ ಹಸ್ತವನ್ನ ಮೃತ್ತಿಕೆಯ ಪಾತ್ರೆಯ ಮೇಲಿಂದ ತೆಗೆದ್ರು. ಪಾತ್ರೆಯನ್ನ ತಗೊಂಡು ಎದ್ದು ಹೊರಗೆ ಬಂದರು. ಕೆರೆಯಿಂದ ಹೊರಗೆ ಬಂದ ಭಕ್ತರ ಹತ್ತಿರ ತೋರಿಸರು. ನೋಡ್ರಪ್ಪ, ತಾಯಿ ಗಂಗೆ ಒಲೆದು ಬಂದಾಳ. ಮೃತ್ತಿಕೆಯ ಪಾತ್ರೆ ಎಲ್ಲ ನೀರಿನಿಂದ ತುಂಬಿಬಿಟ್ಟದ. ಜನ ಎಲ್ಲ ಹರ್ಷೋದ್ಗಾರ. ತಾಯಿ ಗಂಗೆ ಉದಯಿಸಿ ಬಂದಾಳ ಮೃತ್ತಿಕೆಯ ಪಾತ್ರೆಯಲ್ಲಿ. ಇನ್ನೇನು ಚಿಂತಿಲ್ಲ, ನಮ್ಮ ಅಪ್ಪನ ಆಶೀರ್ವಾದ ಆಯಿತು ಅಂತೇಳಿ
ಜನ ಖುಷಿ ಪಡಿಲಿಕ್ಕತ್ತಿತ್ತು. ಅಂತಹ ರಣ ಬಿಸಿಲು ಮ್ಯಾಗಿದ್ರೂ ಕೂಡ ಅದೆಲ್ಲಿಂದಲೋ ಮೋಡಗಳೆಲ್ಲವೂ ಬಂದು ಹುಬ್ಬಳ್ಳಿಯೊಳಗೆ ಸೇರ್ಲಿಕ್ಕಿತ್ತು. ಸೂರ್ಯನನ್ನ ಮರೆಮಾಚಿ ಸೂರ್ಯನ ಕಿರಳು ಭೂಮಿಗೆ ಬೀಳಲಾರದಷ್ಟು ಕಡು ಕಪ್ಪು ವರ್ಣದ ಮೋಡಗಳು ಹುಬ್ಬಳ್ಳಿಯೊಳಗೆ ಸೇರ್ಲಿಕ್ಕಿತ್ತು. ಮಧ್ಯಾಹ್ನದ ಸಮಯವಾದರೂ ಕೂಡ ಆಕಾಶದ ತುಂಬೆಲ್ಲ ಕಪ್ಪು ಮೋಡಗಳು ತುಂಬಿಕೊಂಡು ಅದೇನು ಆ ಜನರಲ್ಲಿ ಸಂತೋಷ. ಕೆಲವೇ ಕ್ಷಣಗಳಲ್ಲಿ ಗುಡುಗು ಸಿಡಿಲಿನ ಆರ್ಭಟದ ಜೋರಾದ ಮಳೆ ರಪ 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 ಅಂಥೇಳಿ ಬೀಳಲಿಕ್ಕೆ ಶುರುವಾಯಿತು. ಇಡೀ ಹುಬ್ಬಳ್ಳಿಯೊಳಗ ಮಳೆ ಬೀಳಾಕಿತ್ತು. ಹೆಂಗೆ ಬಿತ್ತರಿ ಮಳೆ? ಹೆಂಗೆ ಬಿತ್ತು ಮಳೆ? ಅಕ್ಕಪಕ್ಕದ ದಿಣ್ಣೆಗಳಿಂದ ಏನು ಮಳೆ ಬಿದ್ದಿತ್ತಲ್ಲ ಎಲ್ಲವೂ ನೀರು ಹರ್ಕೊಂಡು ಬಂದು ಹಳ್ಳದ ರೂಪದಲ್ಲಿ ಹರ್ಕೊಂಡು ಬಂದು ಕೆರೆಯಾಗಿ ಬೀಳಾಕಿತ್ತು. ನೋಡು ಗುಡಿದ್ರೆ ಕೆರೆ ಒಳಗೆಲ್ಲ ನೀರು ಶೇಖರಣೆ ಆಗ್ಲಿಕ್ಕಿತ್ತು. ಸಂಜೆಯ ಸಂದರ್ಭ ಬಂದಂಗ ಕೆರೆಯಲ್ಲಿ ನೀರು ತುಂಬ್ಕೊಂತ ಮ್ಯಾಲ ಬಂದ ಇಡೀ ಕೆರೆಯೆಲ್ಲ ನೀರಿನಿಂದ ಆವೃತವಾಗಿ ತುಂಬ್ಕೊಂಡ್ಬಿಡ್ತು. ತುಕ್ಕಪ್ಪನ ಕಣ್ಣೊಳಗೆ ಆನಂದದ ಬಾಷ್ಪ. ನಮ್ಮಪ್ಪ ನಮ್ಮನ್ನ ಪರೀಕ್ಷೆ ಮಾಡ್ತಾನೆ ವಿನಃ ನಾವು ಕಷ್ಟದೊಳಗೆ ಇರುವುದನ್ನ ಎಂದೂ ನೋಡುವಂಥವನಲ್ಲವ. ಭಗವಂತ ಭಕ್ತರನ್ನ ಪರೀಕ್ಷೆ ಮಾಡ್ತಾನೆ. ಆದ್ರೆ ಆ ಪರೀಕ್ಷೆಯೊಳಗೆ ನಾವೆಷ್ಟು ಅಚಲವಾಗಿ ನಿಲ್ತೀವಿ ಅನ್ನೋದನ್ನಷ್ಟೇ ನೋಡ್ತಾನೆ ವಿನಃ ನಿರಂತರವಾಗಿ ಕಷ್ಟಗಳನ್ನು ಕೊಟ್ಟು ಭಕ್ತರನ್ನ ಸಂಕಷ್ಟಕ್ಕೆ ಗುರಿ ಮಾಡುವವನಲ್ಲ. ಭಕ್ತರ ಅಚಲವಾದ ನಂಬಿಕೆಯನ್ನು ನೋಡಿ ಸ್ವತಃ ಗುರುನೇ ಧಾರಾಕಾರವಾಗಿ ಮಳೆಯನ್ನು ಸುರಿಸಿಬಿಟ್ಟಿದ್ದ. ಇಡೀ ಹುಬ್ಬಳ್ಳಿ ಎಲ್ಲ ಹರ್ಷೋದ್ಗಾರದಲ್ಲಿ ತೇಲಾಡ್ತಿತ್ತು, ಆನಂದದ ಅಲೆಯಲ್ಲಿ ತೇಲಾಡ್ತಿತ್ತು. ಎಲ್ಲರ ಮುಖದಲ್ಲಿ ಮಂದಹಾಸ. ಇನ್ನೇನು ಶ್ರಾವಣ ಮಾಸ ಬಂತು, ತಿಂಗಳ ಪೂರ್ತಿ ಭಜನೆ ಕಾರ್ಯಗಳು ನಡಿಬೇಕಾಗಿತ್ತು. ಕೆರೆ ಎಲ್ಲ ತುಂಬಿ ಬಂತು. ಜನರ ಮನಸ್ಸಿನೊಳಗೆ ಎಂಥ ಸಂತೋಷ ನೋಡ್ರಿ. ಯಾವ ಕುಹಕ ಜನ ಮಾತಾಡಿತ್ತು ಅದೆಲ್ಲ ಮೂಕ ವಿಸ್ಮಿತ ಆಗಿತ್ತು. ಇಂತಹ ಕುಹಕ ಜನರ ಮಾತಿಗೆ ಸಿದ್ಧಾರೂಢರು ಎಂದೋ ಬೆಲೆ ಕೊಟ್ಟವರೇ ಅಲ್ಲ. ಇದೇನು ಅಂತ ಸಮಸ್ಯೆನೇ ಅಲ್ಲ ಮಾತುಗಳು. ಯಾಕಂದ್ರೆ ಎಂತೆಂಥ ಸಮಸ್ಯೆಗಳನ್ನ ಹುಬ್ಬಳ್ಳಿ ಸಿದ್ಧಾರೂಢರಿಗೆ ಜನ ಕೊಟ್ಟೈತಿ ಅಂತಂದ್ರೆ ನಮ್ಮ ಚರಿತ್ರೆಗಳನ್ನ ನೀವು ಕೇಳಿದಾಗ ಗೊತ್ತಾಗ್ತೈತಿ. ಏನ್ರಿ ಅವರಿಗೆ ಕಷ್ಟಗಳನ್ನ ಕೊಡೋದು. ಎಷ್ಟೋ ಜನ ಒದ್ದು ಹಾದ್ರು, ಕಲ್ಲು ಒಗದ್ರು, ಬಡದ್ರು, ತಲೆ ಮ್ಯಾಗ ಬೆಂಕಿಯನ್ನು ಇಟ್ಟರು, ವಿಷವನ್ನ ಉಣಿಸಿದ್ರು. ಒಂದರೆ ಗುರು ಮಾತಾಡಬೇಕಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ ಅಂಥೇಳಿ ಬಯಸೋನೇ ಗುರು ಅಲ್ಲೇನು? ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋನೇ ಗುರು. ಅಂತಹ ಗುರು ಭಕ್ತರಿಗಾಗಿ ಮಳೆಯನ್ನ ಸುರಿಸ್ಬಿಟ್ಟಿದ್ದ. ಕಪಟಿ ಕುಹಕ ಜನ ಬಂದು ಸಿದ್ಧಾರೂಢರ ಮುಂದೆ ಬಂದು ನಿಂತು, ಯಪ್ಪ, ನಿಮ್ಮ ಶಕ್ತಿ ಯುಕ್ತಿಗಳನ್ನ ಅರಿಯದೆ ನಾವು ಏನೇನೆಲ್ಲ ಮಾತಾಡಿಬಿಟ್ವಿ. ನಮ್ಮ ತಪ್ಪನ್ನೆಲ್ಲ ನೀನು ಹೊಟ್ಟೆ ಹಾಕೊಂಡು ನಮ್ಮನ್ನ ಕ್ಷಮಿಸಿಬಿಡಪ್ಪ ಅಂಥೇಳಿ ಸಿದ್ಧಾರೂಢರ ಪಾದಕಮಲಗಳ ಮೇಲೆ ಎರಗಿತು. ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿದೆ ಏನು? ಅವರ ಪ್ರಾಯಶ್ಚಿತ್ತವೇ ಅವರಿಗೆ ಶಿಕ್ಷೆ ಆಗಿತ್ತು. ಸಿದ್ಧಾರೂಢರಂದ್ರು, ಇರಲಿ ಹೇಳ್ರಿ, ಏನು ನಿಮ್ಮಿಂದ ಏನಂತ ದೊಡ್ಡ ತಪ್ಪಾಗಿಲ್ಲ. ನೀವು ನನ್ನನ್ನು ಪರೀಕ್ಷೆ ಮಾಡಿದ್ರಿ ಅಷ್ಟೇ, ಮತ್ತೇನಾಗಿಲ್ಲ. ಇಲ್ಲಿ ಎಲ್ಲರೂ ಕೂಡಿ ಬಂದಂಥ ಭಕ್ತರಿಗೆ, ಜನಗಳಿಗೆ ಅನುಕೂಲ ಮಾಡಿಕೊಡ್ರಿ. ಎಲ್ಲರೂ ದೇವರ ನಾಮಸ್ಮರಣೆಯನ್ನು ಮಾಡ್ರಿ. ಎಲ್ಲರೂ ಶ್ರಾವಣ ಮಾಸದಲ್ಲೇ 1 ತಿಂಗಳ ಪರ್ಯಂತ
ಶ್ರವಣ ಮಾಡ್ರಿ, ಗುರುವನ್ನು ಧ್ಯಾನಿಸ್ರಿ ಅಂಥೇಳಿ ಎಲ್ಲರಿಗೂ ಆಶೀರ್ವಾದ ಮಾಡಿ ವಿಜೃಂಭಣೆಯಿಂದ ಜಾತ್ರೆ ಕೈಕರ್ಯಗಳನ್ನೆಲ್ಲ ನೆರವೇರಿಸಿತು ಜನ. ಏನು ಸಂತೋಷ ಭಾವ, ಎಂತಹ ಸಂತೋಷ. ಅದಕ್ಕೆ ಗುರುವಿನ ಜೊತೆ ಯಾರು ಇರ್ತಾರಲ್ಲ ಅವರಿಗದು ಸಂತೋಷದ ಭಾವ ಅರ್ಥ ಆಗ್ತೈತಿ. ಗುರುವನ್ನ ನಿಂದಿಸ್ಕೊಂತ ಹೋದ್ರೆ ಎಂದು ಉದ್ಧಾರ ಆಗ್ತೀವ್ರಿ ನಾವು, ಎಂದು ಉದ್ಧಾರ ಆಗ್ತೀವಿ. ಅದಕ್ಕೆ ಯಾರೇ ಇರಲಿ, ಯಾವುದೇ ಗುರು ಇರಲಿ, ಗುರುವಿನ ಶಕ್ತಿ ಯುಕ್ತಿಯನ್ನು ಅರಿಲಾರ್ದ ಬೇರೆಯವರಿಗೆ ಮಾತಾಡಕ್ಕೆ ಹೋಗಬೇಡ್ರಿಪ್ಪ. ಯಾವ ಗುರುವಿನಲ್ಲಿಯೂ ಅವನ ಶ್ರೇಷ್ಠ ಇವನು ಕನಿಷ್ಠ ಅಂಥೇಳಿ ಭೇದ ಭಾವ ಮಾಡ್ಲಿಕ್ಕೆ ಹೋಗಬೇಡ್ರಿಪ್ಪ. ಯಾವುದೇ ಗುರು ಇದ್ರೂ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂಥೇಳಿ ಗುರುವಿನ ಸೇವೆಯನ್ನು ಮಾಡಿ ನೀವೆಲ್ಲರೂ ಕೃತಾರ್ಥರಾಗಿ ಅಂತ ಹೇಳ್ತಾ ಇವತ್ತಿನ ಈ ಚರಿತೆಯನ್ನು ನಾನು ಮುಗಿಸ್ತೀನಿ. ಮತ್ತೊಂದು ಗುರುಚರಿತೆಯೊಂದಿಗೆ ತಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.